ಒಂದಾನೊಂದು ಕಾಲದಲ್ಲಿ ಎತ್ತರದ ಹಸಿರು ಮರಗಳಿಂದ ತುಂಬಿದ ಸುಂದರವಾದ ಕಾಡಿನಲ್ಲಿ ಒಂದು ಬುದ್ಧಿವಂತ ನರಿಯೊಂದು ಮಾಂತ್ರಿಕ ಉದ್ಯಾನವನ್ನು ನೋಡಿತು. ಆ ಉದ್ಯಾನದ ಮಧ್ಯದಲ್ಲಿ ಒಂದು ದೊಡ್ಡ ಭವ್ಯ ಮರವಿತ್ತು. ಆದರೆ ಇದು ಸಾಮಾನ್ಯ ಮರವಾಗಿರಲಿಲ್ಲ. ಅದು ನಿಧಿ ಮರ. ಕುತೂಹಲ ಮತ್ತು ಉತ್ಸಾಹದಿಂದ ನರಿ ಮರದ ಬಳಿಗೆ ನಡೆದು ಕೇಳಿತು. ಓ ನಿಧಿ ಮರ, ದಯವಿಟ್ಟು ನನಗೆ ಸ್ವಲ್ಪ ನಿಧಿಯನ್ನು ನೀಡುತ್ತೀರಾ? ಮರವು ನಿಧಾನವಾಗಿ ಉತ್ತರಿಸಿತು. ನಾನು ನನ್ನ ಸಂಪತ್ತನ್ನು ಪ್ರಾಮಾಣಿಕ ಮತ್ತು ದಯೆ ಇರುವವರಿಗೆ ಮಾತ್ರ ನೀಡುತ್ತೇನೆ. ಆದರೆ ನರಿ ಕಾಯಲು ಅಥವಾ ಪ್ರಾಮಾಣಿಕವಾಗಿರಲು ಬಯಸಲಿಲ್ಲ. ಅದು ಸುಲಭವಾದ ಮಾರ್ಗದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿತು. ನಾನು ಸಿಂಹವನ್ನು ಮೋಸಗೊಳಿಸಿ ಮರವನ್ನು ನಿಧಿಯನ್ನು ನೀಡುವಂತೆ ಹೆದರಿಸುತ್ತೇನೆ. ನರಿ ಗುಟ್ಟಾಗಿ ಯೋಚಿಸಿತು. ಆದ್ದರಿಂದ ನರಿ ಸಿಂಹದ ಬಳಿಗೆ ಹೋಯಿತು. ಓ ಮಹಾ ಸಿಂಹರಾಜ, ಆ ಮರವು ನಮ್ಮಿಂದ ನಿಧಿಯನ್ನು ಮರೆಮಾಡುತ್ತಿದೆ. ನೀವು ಹೋಗಿ ಅದನ್ನು ಬೇಡಬೇಕು. ಸಿಂಹವು ಕೋಪಗೊಂಡು ನೇರವಾಗಿ ಮರದ ಬಳಿಗೆ ನಡೆದು ಗರ್ಜಿಸಿತು. ಹೇ ಮರ, ನನ್ನ ಕಾಡಿನಲ್ಲಿ ನಿಧಿಯನ್ನು ಮರೆಮಾಡಲು ನಿನಗೆ ಎಷ್ಟು ಧೈರ್ಯ? ಈಗಲೇ ಅದನ್ನು ಹೊರಗೆ ತನ್ನಿ. ಆದರೆ ಮರವು ಶಾಂತವಾಗಿ ಉತ್ತರಿಸಿತು. ಓ ಸಿಂಹ, ನಿಧಿ ಬಲವಂತದಿಂದ ಬರುವುದಿಲ್ಲ. ಅದು ಬುದ್ಧಿವಂತರು ಮತ್ತು ಪ್ರಾಮಾಣಿಕರಿಗೆ ಮಾತ್ರ ಬರುತ್ತದೆ. ಸಿಂಹಕ್ಕೆ ಮುಜುಗರವಾಯಿತು. ಅದು ತಲೆ ತಗ್ಗಿಸಿ ನಿಧಾನವಾಗಿ ಹೊರಟು ಹೋಯಿತು. ನರಿ ಮರದ ಬಳಿಗೆ ಹಿಂತಿರುಗಿತು. ಆದರೆ ಈ ಬಾರಿ ಏನೋ ಬದಲಾಗಿದೆ. ನರಿ ನಿಧಾನವಾಗಿ ಹೇಳಿತು, ಇನ್ನು ಮುಂದೆ ನಾನು ತಾಳ್ಮೆಯಿಂದ ಮತ್ತು ಪ್ರಾಮಾಣಿಕನಾಗಿರುತ್ತೇನೆ. ದಯವಿಟ್ಟು ನನಗೆ ಒಂದು ಅವಕಾಶ ನೀಡಿ. ನರಿ ನಿಜವಾಗಿಯೂ ಬದಲಾಗಿದೆ ಎಂದು ಮರಕ್ಕೆ ಅನಿಸಿತು. ಅದು ಒಂದು ಸಣ್ಣ ಮರದ ಪೆಟ್ಟಿಗೆಯನ್ನು ತೆರೆದು ನರಿಗೆ ನೀಡಿತು. ಪೆಟ್ಟಿಗೆಯ ಒಳಗೆ ಚಿನ್ನದ ಕರೆನ್ಸಿ ಮತ್ತು ಒಂದು ಸಣ್ಣ ಟಿಪ್ಪಣಿ ಇತ್ತು. ಅದರಲ್ಲಿ ಹೀಗೆ ಬರೆಯಲಾಗಿದೆ: ನೀವು ಕಂಡುಕೊಳ್ಳುವ ದೊಡ್ಡ ನಿಧಿ ನಿಮ್ಮ ಸ್ವಂತ ಆಲೋಚನೆ. ನರಿ ತನ್ನ ತಪ್ಪನ್ನು ಅರ್ಥಮಾಡಿಕೊಂಡಿತು ಮತ್ತು ಪ್ರಾಮಾಣಿಕತೆಯ ಜೀವನವನ್ನು ನಡೆಸಲು ಪ್ರಾರಂಭಿಸಿತು ಮತ್ತು